Hello everyone, welcome to Sanmarga classes. Let us see question number 19 of chapter Matter in our surroundings. Water kept in earthen pot become cool during summer. Justify the statement. ನೀವು ಗಮನಿಸಿರ್ತೀರಾ ಕೆಲವೊಂದ್ ಕಡೆ ಸಮ್ಮರ್ ಟೈಮ್ ಅಲ್ಲಿ ಮಡಿಕೆಯಲ್ಲಿ ನೀರಿಟ್ಟಿರ್ತಾರೆ. ನೀವು ಫ್ರಿಡ್ಜ್ ಇಂದ ನೀರ್ ತಗೊಂಡು ಕುಡಿತೀರಲ್ಲ, ಮಡಿಕೆಯಲ್ಲಿ ಕೂಡ ಅಷ್ಟೇ ಕೂಲ್ ಆಗಿರುವಂತಹ ನೀರಿನ ಸಿಗುತ್ತೆ. ಕೋಲ್ಡ್ ವಾಟರ್ ಅಲ್ವಾ, ಮಡಿಕೆಯಿಂದ ಸಿಗುತ್ತೆ. ಹೇಗೆ ವಾಟರ್ ಕೆಪ್ಟ್ ಇನ್ ಅರ್ಥನ್ ಪಾಟ್ ಬಿಕಮ್ ಕೂಲ್ ಡ್ಯೂರಿಂಗ್ ಸಮ್ಮರ್? ಹೇಗೆ? an earthen pot is porous in nature. ಈ ಮಡಿಕೆಯಲ್ಲಿ ಏನಿರುತ್ತೆ, ಸ್ಮಾಲ್ ಸ್ಮಾಲ್ ಹೋಲ್ಸ್ ಇರುತ್ತದೆ. ಇಟ್ ಈಸ್ ಪೋರಸ್ ಇನ್ ನೇಚರ್. ನನ್ ಕಣ್ಣಿಗೆ ಕಾಣ್ತಾ ಇಲ್ಲಲ್ಲ ಹೋಲ್ ಅಂತ ಹೇಳ್ಬೇಡ್ರಿ. ಇಟ್ ಈಸ್ ವೆರಿ ಸ್ಮಾಲ್. ಗೊತ್ತಾಯ್ತಾ? ಕಣ್ಣಿಗೆ ಕಾಣೋದಿಲ್ಲ. ಪೋರಸ್ ಇನ್ ನೇಚರ್. ದಿಸ್ ಟಿನಿಕ್ ಪೋರ್ಸ್ ಫೆಸಿಲಿಟೇಟ್ ದ ಪೆನೆಟ್ರೇಷನ್ ಆಫ್ ವಾಟರ್. ಇಲ್ಲೇನಾಗುತ್ತೆ, ನೀರು ಒಳಗಡೆ ಇರೋ ನೀರು ಹೊರಗಡೆ ಹೋಗುತ್ತೆ. ಪೋರ್ಸ್ ಇದೆ ಅಲ್ಲ, ರಂಧ್ರ ಇದೆ ಅಲ್ಲ, ಅದ್ರ ಥ್ರೂ ಹೊರಗಡೆ ಹೋಗುತ್ತೆ. ಅಂಡ್ ಹೆನ್ಸ್ ದೇರ್ ಇವಾಪರೇಷನ್ ಫ್ರಾಮ್ ಪಾಟ್ ಸರ್ಫೇಸ್. The process of evaporation requires energy, which is contributed by water in the pot, as a result of which water turns cooler. ಏನಾಗ್ತಾ ಇದೆ? ಇಮ್ಯಾಜಿನ್, ಇನ್ ದ ಪರ್ಸ್ ಯು ಹ್ಯಾವ್ 100 rupees. ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಈಗ ನೀವು ಜಾತ್ರೆಗೆ ಹೋಗ್ಬೇಕು ಅಂದ್ರೆ ಪರ್ಸಿಂದ 60 rupees ತಗೊಂಡು ಜಾತ್ರೆಗೆ ಹೋದ್ರಿ. ಈಗ ಪರ್ಸಲ್ಲಿ ಏನಾಯ್ತು? ಅಮೌಂಟ್ ಕಡಿಮೆ ಆಯ್ತು. ಅದೇ ತರ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇದೆ? ಇವಾಪರೇಟ್ ಆಗ್ತಾ ಇದೆ. ಅದಕ್ಕೆ ಎನರ್ಜಿ ಬೇಕು. ನಿಮ್ಗೆ ಜಾತ್ರೆಗೆ ಹೋಗ್ಲಿಕ್ಕಂದ್ರೆ ದುಡ್ಡು ಬೇಕಲ್ಲ, ಅದೇ ತರ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇವಾಪರೇಟ್ ಆಗ್ತಾ ಇದೆ ಅಂದ್ರೆ ಇವಾಪರೇಷನ್ಗೆ ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿಯನ್ನ ಯಾರಿಂದ ತಗೋತಾ ಇದೆ? ನೀವ್ ಹೇಗೆ ಪರ್ಸಲ್ಲಿರೋ ದುಡ್ಡನ್ನ ತಗೊಂಡು ಹೋದ್ರಲ್ಲ, ನಿಮ್ದೇ ಪರ್ಸಲ್ಲಿರೋದು ಮತ್ತೆ. ಅದೇ ತರ ಇಲ್ಲಿ ಮಡಿಕೆಯಲ್ಲಿ ಉಳಿದಿದ್ ನೀರಿತ್ತಲ್ಲ, ಅದರಿಂದ ಎನರ್ಜಿಯನ್ನ ತಗೊಳ್ತದೆ. ಎನರ್ಜಿ ಅಂದ್ರೆ ಯಾವ ಎನರ್ಜಿ? ಹೀಟ್ ಎನರ್ಜಿಯನ್ನ ತಗೊಳ್ತದೆ. ಹೀಟ್ ಎನರ್ಜಿಯನ್ನ ತಗೊಂಡಾಗ ಮಡಿಕೆಯಲ್ಲಿರೋ ನೀರಿನ ಹೀಟ್ ಏನಾಯ್ತು? ನಿಮ್ ಪರ್ಸಲ್ಲಿದ್ದ ದುಡ್ಡು ಏನಾಯ್ತು? ಕಡಿಮೆ ಆಯ್ತು. ಅದೇ ತರ ಮಡಿಕೆಯಲ್ಲಿರೋ ಹೀಟ್ ಏನಾಯ್ತು? ಕಡಿಮೆ ಆಯ್ತು. ಹಾಗಾಗಿ ನಮ್ಗೆ ಕೋಲ್ಡ್ ವಾಟರ್ ಸಿಕ್ಕಿರುತ್ತೆ. ದ ಪ್ರೊಸೆಸ್ ಆಫ್ ಇವಾಪರೇಷನ್ ರಿಕ್ವೈರ್ಸ್ energy, which is contributed by water in the pot, as a result of which water turns cooler. ಈ ರೀಸನ್ಗೆ ವಾಟರ್ ಕೂಲ್ ಆಗಿರುತ್ತೆ. ಥ್ಯಾಂಕ್ ಯು.